ಇನ್ನು ಕರ್ಕಟಕ ರಾಶಿ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ಅದೇ ಸ್ವಜನಸ್ಯ ಶತ್ರುಹು ಅಂತ ಹೇಳುತ್ತೆ. ಬಂಧು ಹಾಗೂ ಆಪ್ತರಿಂದ ಅತಿಯಾದ ವ್ಯಯವೂ ಇದೆ. ಅವರಿಂದಾಗಿ ಜಗಳ ಕಲಹ ಉಂಟಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಹುಷಾರಾಗಿರಬೇಕು. ಅದರ ಹೊರತಾಗಿ ಜಲಕ್ಷೇತ್ರಗಳಲ್ಲಿ ಲಾಭ ಇದೆ. ಸ್ತ್ರೀಯರಿಗೆ ತುಂಬ ಸಹಕಾರ ಇದೆ. ವೃತ್ತಿಯಲ್ಲಿ ಅನುಕೂಲ. ಕಲಾವಿದರಿಗೆ ಸ್ವಲ್ಪ ಅನುಕೂಲವೂ ಇದೆ, ಸ್ವಲ್ಪ ಭಯವೂ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ನಿಮಗೆ ನೋಡಿ, ಕರ್ಕಟಕ ರಾಶಿಯವರಿಗೆ ತೃತೀಯದಲ್ಲಿ ಮಾಂದಿ ಸಂಚರಿಸೋ ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಆತಂಕ ಸೃಷ್ಟಿಯಾಗುತ್ತೆ. ಹೀಗಾಗಿ ಎಚ್ಚರಿಕೆ ಬೇಕು. ಚಂದ್ರನ ರಾಶ್ಯಾಧಿಪತಿನೂ ಸ್ವಲ್ಪ ವ್ಯಯದಲ್ಲಿ ಸಂಚರಿಸ್ತಾನೆ. ಕೊನೆಗೆ ಅಮಾವಾಸ್ಯೆ ಸಮೀಪದಲ್ಲಿರ್ತೀರ. ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯಭಾಗ ಗಮನಿಸ್ಕೊಂಡ್ರೆ ಕರ್ಕಟಕ ರಾಶಿಯವರಿಗೆ ಚಂದ್ರ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರ. ವ್ಯಾಪಾರದಲ್ಲಿ ಸ್ತ್ರೀಯರಿಗೆ ತುಂಬ ಕೌಶಲ್ಯಪೂರ್ಣವಾದ ವ್ಯವಹಾರ ಚತುರತೆ ಅಂತೀವಲ್ಲ, ಅದು ಉಂಟಾಗುತ್ತೆ. ನೀವು ಆಲೋಚನೆ ಮಾಡಿದ್ದು ಬಹಳ ಗುರಿ ತಲುಪಿಬಿಡುತ್ತೆ. ಅಂದ್ಕೊಂಡೆ ಈ ಥರ ಆಗಬಹುದು ಅಂತ, ಆ ಥರ ಆಯಿತು ಅಂತ. ಆ ರೀತಿಯ ಒಂದು ಚೆನ್ನಾಗಿದೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿ. ಶಿಕ್ಷಣ ಕ್ಷೇತ್ರದಲ್ಲೂ ಅನುಕೂಲದ ವಾತಾವರಣ ಇದೆ. ಕುಟುಂಬ ಲಾಭ, ಕುಟುಂಬ ಸೌಖ್ಯ, ಅವರಿಂದಾಗಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸ್ನೇಹಿತರಿಂದ ಮತ್ತು ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಪರಸ್ಪರ ಸಹಕಾರ, ಏನೋ ಒಂದು ಸಹಾಯ ಇದ್ದರೆ ಪರಸ್ಪರ ಸಹಕಾರ ಸಿಗ್ತಕ್ಕಂಥದ್ದು, ಒಂದು ಸಮಾಧಾನ ಸಿಗ್ತದೆ. ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಕರ್ಕಟಕ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ. ಹೆಚ್ಚಿನ ಪಾಲು ವಾರದ ಅಂತ್ಯದಲ್ಲಿ ನಿಮಗೆ ನೋಡಿ, ಈಗ ಶುಕ್ರವಾರದ ನಂತರ ವೀಕೆಂಡ್ ಅಂತೀವಲ್ಲ, ಅಲ್ಲಿಂದ ನಿಮಗೆ ಒಂದು ನಿರಾಳತೆ, ಒಂದು ಸಮಾಧಾನ, ಒಂದು ಸಂತೋಷ. ಅಪ್ಪನೇ ನೆಮ್ಮದಿಯಾಗಿದ್ದೀನಿ ಅಂತ. ವಾರದ ಆದಿಯಲ್ಲಿದ್ದಂತಹ ತೊಡಕುಗಳೆಲ್ಲ ಮರೆಯಾಗಿ ಆಷಾಢ ಮಾಸ ಪ್ರಾರಂಭ ಆದರೂ ಚಿಂತೆ ಇಲ್ಲ, ಚೆನ್ನಾಗಿದ್ದೀನಿ ಅನ್ನೋ ರೀತಿಯಲ್ಲಿ, ಆ ರೀತಿಯಲ್ಲಿ ಚೆನ್ನಾಗಿದೆ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ದುರ್ಗಾ ಸನ್ನಿಧಾನದಲ್ಲಿ ಒಂದು ಬಿಳಿ ಪುಷ್ಪಗಳ ಸಮರ್ಪಣೆ ಮಾಡಿದ್ರೆ ತುಂಬ ಸಮಾಧಾನ ಸಿಗುತ್ತೆ. ಆ ತೊಡಕನ್ನು ನಿವಾರಣೆಗೊಳಿಸುತ್ತೆ. ಹೀಗಾಗಿ ವಾರದ ಆದಿಯಲ್ಲಿ 6 ದಿನ 3-4 ದಿವಸ ಈ ಒಂದು ಪ್ರಾರ್ಥನೆಯನ್ನು ತಾವು ಮಾಡಿ.